ನಾನು ಇಲ್ಲಿ ಹೊರಗಿನ ಪ್ರಾಡಕ್ಟ್ ಪರಿಚಯಿಸಲು ಪ್ರಯತ್ನಿಸಿದ್ದೇನೆ. ಅದು ಆಪರೇಟರ್. ಆದರೆ ಈ ಹೊರಗಿನ ಪ್ರಾಡಕ್ಟ್ ಅನ್ನು ನೀವು ನೋಡಿದರೆ ಅದು ಅದೇ ಗುಂಪಿನ ಹೊರಗಿನ ಪ್ರಾಡಕ್ಟ್ ಆಗಿದೆ. ಎ ಪ್ರೊಜೆಕ್ಷನ್ ಆಪರೇಟರ್ನ ಗುಣಲಕ್ಷಣ ಏನು? ಇದನ್ನು ನಾನು ನಿಮಗೆ ಕೇಳುತ್ತೇನೆ. ಪ್ರೊಜೆಕ್ಷನ್ ಆಪರೇಟರ್ನ ಗುಣ ಏನು? ನೀವು ಅದನ್ನು 2 ಬಾರಿ ಮಾಡಿದರೆ ಅದು ಒಂದೇ ಆಗಿರುತ್ತದೆ. ನೀವು ಎಷ್ಟೇ ಬಾರಿ ಮಾಡಿದರೂ ಅದು ಒಂದೇ ಆಗಿರುತ್ತದೆ, ಅದು ಒಂದೇ ಆಗಿರುತ್ತದೆ. ನಾವು ಪರಿಶೀಲಿಸಬಹುದೇ? ಪಿ1 ಸ್ಕ್ವೇರ್ಡ್ ತೆಗೆದುಕೊಳ್ಳೋಣ. ಪಿ1 ಸ್ಕ್ವೇರ್ಡ್ ಅಂದರೇನು? ಪಿ1 ಸ್ಕ್ವೇರ್ಡ್ ಅಂದರೆ ಪಿ1 ಅಂದರೆ ಫೈ1. ನೀವು ಫೈ1 ಸಹ ಹೊಂದಿದ್ದೀರಿ, ಆದರೆ ಇದು ಏನು? ನಾವು ಓರ್ಥೋನಾರ್ಮಲ್ ಬೇಸಿಸ್ ತೆಗೆದುಕೊಂಡಿದ್ದೇವೆ, ಇದು 1. ಆದ್ದರಿಂದ ಇದು ಫೈ1ರಂತೆಯೇ ಇರುತ್ತದೆ. ಅದು ಪ್ರೊಜೆಕ್ಷನ್ ಆಪರೇಟರ್ನ ಗುಣವಾಗಿದೆ ಮತ್ತು ಕೆಲವೊಮ್ಮೆ ನಾನು ಹ್ಯಾಟ್ ಹಾಕುವುದಿಲ್ಲ, ಆದರೆ ಇಂದಿನಿಂದ ನಾನು ಹೊರಗಿನ ಪ್ರಾಡಕ್ಟ್ ಬರೆಯುವಾಗ ನಾವು ಏನು ಮಾಡುತ್ತಿದ್ದೇವೆ ಎಂಬುದು ನಿಮಗೆ ತಿಳಿದಿರಬೇಕು. ಆದ್ದರಿಂದ ಇದು ಪ್ರೊಜೆಕ್ಷನ್ ಆಪರೇಟರ್ನ ಗುಣವಾಗಿದೆ. ಅದರ ಐಗೆನ್ ಮೌಲ್ಯಗಳು ಯಾವುವು? ಈಗ ನೀವು 2 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ನೀಡಬಹುದು. ಇದನ್ನು ನೀವು ಮತ್ತೆ 2x2 ಮ್ಯಾಟ್ರಿಕ್ಸ್ ಎಂದು ಬರೆಯಬಹುದು, ಸರಿಯೇ? ಆದ್ದರಿಂದ ಫೈ1 10 ಎಂದು ನಾವು ಬರೆಯೋಣ ಮತ್ತು ಫೈ2 01 ಎಂದು ತೆಗೆದುಕೊಳ್ಳಲಾಗುತ್ತದೆ. ಫೈ1 1000 ಎಂದರೇನು? ಇದರ ಐಗೆನ್ ಮೌಲ್ಯಗಳು ಯಾವುವು? 0 ಮತ್ತು 1 ಅಲ್ಲವೇ? ಒಂದು ವೇಳೆ ಸ್ಟೇಟ್ ಆ ಸಬ್ಸ್ಪೇಸ್ ನಲ್ಲಿದ್ದರೆ ಅದು ಅದೆಯೊಂದಿಗೆ ಯೋಜಿಸಲ್ಪಡುತ್ತದೆ, ಅದು ಹಾಗೆಯೇ ಇರುತ್ತದೆ. ಆದರೆ ಅದು ಸಬ್ಸ್ಪೇಸ್ ಅಲ್ಲದಿದ್ದರೆ ಅದು G ಆಗಿರುತ್ತದೆ. ಇದರಿಂದ ನೀವು ಇಲ್ಲಿ ಕೆಲವನ್ನು ಪೂರೈಸಬಹುದು. ಪಿ1 ಸ್ಕ್ವೇರ್ ಮೈನಸ್ ಪಿ1 ಸಮೀಕರಣವನ್ನು ಪರಿಹರಿಸಬಹುದು. ನೀವು ಪಿ1 ಸ್ಕ್ವೇರ್ ಮೈನಸ್ ಪಿ1 ಅನ್ನು 0ಗೆ ಈಕ್ವಲ್ ಎಂದು ಬರೆಯಬಹುದು. ಹಾಗಾಗಿ ಪಿ1 0 ಅಥವಾ 1 ಸಮಾನ ಮೌಲ್ಯವನ್ನು ಸೂಚಿಸುತ್ತದೆ. ಹಾಗಾಗಿ ಇದನ್ನು 2 ಕಂಡೀಷನ್ ಪ್ರಾಡಕ್ಟ್ ಎಂದು ಬರೆಯುವಾಗ ಇದು ಪಿ1 0 ಅಥವಾ ಪಿ1 1ಕ್ಕೆ ಸಮಾನವಾಗಿರುತ್ತದೆ ಎಂದು ನಾನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ, ಮತ್ತು ಇದು ಪಿ1 ಸ್ಕ್ವೇರ್ಡ್ ಈಕ್ವಲ್ ಪಿ1 ಅನ್ನು ಸಹ ಪೂರೈಸಬೇಕು. ಈ ನಿರ್ಬಂಧಗಳೊಂದಿಗೆ ಇವು ಏಕೈಕ ಸಾಧ್ಯತೆಯಾಗಿದೆ, ಸರಿ? ಆದ್ದರಿಂದ ಇದು ಪ್ರೊಜೆಕ್ಷನ್ ಆಪರೇಟರ್ನ ಅಂದವಾಗಿದೆ, ಅಲ್ಲಿ ಈ ಹೊರಗಿನ ಪ್ರಾಡಕ್ಟ್ ಫೈ1 1000. ನಂತರ ಇತರ ಪ್ರಾಡಕ್ಟ್ ಫೈ2 0000 ಆಗಿರುತ್ತದೆ. ಆದ್ದರಿಂದ ಫೈ1 ಎಂದರೇನು? ಫೈ1 ಪ್ರೊಜೆಕ್ಷನ್ ಆಪರೇಟರ್ ಅಲ್ಲ, ಆದರೆ ಇದು 2x2 ಮ್ಯಾಟ್ರಿಕ್ಸ್. 2x2 ಮ್ಯಾಟ್ರಿಕ್ಸ್ ಎಂದರೇನು? ಯಾರಾದರೂ ನನಗೆ ಸಹಾಯ ಮಾಡಬಹುದು? ಇದು 1 0, ಇದು 0 1 ಗುಣಿಸಿದಾಗ ಸಿಗುವ ಒಂದು ಕಾಲಮ್ ಆಗಿದೆ. ಅಂತೆಯೇ ಫೈ2 0010 ಎಂದರೇನು? ಹಾಗಾದರೆ ಏನು ಮಾಡಲು ಪ್ರಯತ್ನಿಸುತ್ತಿದ್ದೇನೆ? ನಾನು 2 ಬೇಸಸ್ ಮೇಲೆ 2 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಬರೆಯಬಹುದಾದ ಹೊರಗಿನ ಪ್ರಾಡಕ್ಟ್ ನ 4 ಸಾಧ್ಯತೆಗಳನ್ನು ತೋರಿಸಲು ಪ್ರಯತ್ನಿಸಿದ್ದೇನೆ. ಅವರಿಗೆ ಹೊರಗಿನ ಪ್ರಾಡಕ್ಟ್ ನೀಡಬಹುದು 2x2 ಮ್ಯಾಟ್ರಿಸಸ್ ನಿಂದ. ಇದನ್ನು ನೀಡಬಹುದು, ಇದು ಕೇವಲ 1 0ಯಲ್ಲದ ನಮೂದನ್ನು ಹೊಂದಿದೆ. ಆದ್ದರಿಂದ ಇದು 0ಯಲ್ಲದ ಒಂದು 2 ಎಲಿಮೆಂಟ್ ನಂತೆ ಗೋಚರಿಸುತ್ತದೆ. ಇದು 0ಯಲ್ಲದ ಒಂದು 2 ಎಲಿಮೆಂಟ್ ನಂತೆ ಗೋಚರಿಸುತ್ತದೆ.
ಮತ್ತು ಹಿಂದಿನ ಡಯಾಗನಲ್ ಎಲಿಮೆಂಟ್ ಒಂದು ಶೂನ್ಯವಲ್ಲದ್ದಾಗಿತ್ತಲ್ಲವೇ? φ1 ಮತ್ತು φ1 0 ಆಗುವುದು ಮತ್ತು φ2 ಇದು 0 ಆಗುವುದು. ಆದ್ದರಿಂದ ಇದು ನಿಮಗೆ ಏನನ್ನಾದರೂ ಹೇಳಬೇಕು. ನೀವು ಬರೆಯುವ 2x2 ಮ್ಯಾಟ್ರಿಕ್ಸ್. ಇದನ್ನು ಡಿರಾಕ್ ನೊಟೇಶನ್ ಟರ್ಮ್ಸ್ ನಲ್ಲಿ ಪ್ರತಿನಿಧಿಸಬಹುದು, ಅಲ್ಲಿ ನೀವು φ1 ಮತ್ತು φ2 ಜೊತೆ ಡೈಮೆನ್ಷನಲ್ ಪ್ರಕರಣದಲ್ಲಿ 4 ಸಂಭವನೀಯ ಸಾಮಾನ್ಯ ಸ್ಥಿತಿಯಲ್ಲಿರುತ್ತದೆ. ಆದ್ದರಿಂದ ನಾನು ಅದನ್ನು ಬರೆಯುವೆ. ಆದ್ದರಿಂದ ನೀವು ಕೆಲವು ಆಪರೇಟರ್ ಎ ಅನ್ನು ತೆಗೆದುಕೊಂಡರೆ ಈ 2 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ನಲ್ಲಿ ನೀವು ಮತ್ತೆ ಈ ರೀತಿ ಬರೆಯಬಹುದು. A11 A12 A21 A22. ನಾನು ಇದನ್ನು A11 φ1 ಪ್ಲಸ್ A12 φ1 ಪ್ಲಸ್ A21 φ2 ಪ್ಲಸ್ A22 φ2 ಎಂದೂ ಸಹ ಬರೆಯಬಹುದು. ಇದು ಸರಿಯಾಗಿದೆ. ಇದನ್ನು ಒಟ್ಟಾಗಿ ಸಮೇಶನ್ ಓವರ್ I j ಅಂದರೆ 1 ರಿಂದ 2 Aij φj ಎಂದು ಬರೆಯಿರಿ. ಆದ್ದರಿಂದ ನಾವು ಸ್ಟೇಟ್ psi ಅನ್ನು ಸಮೇಶನ್ ಓವರ್ ICi phi I ಎಂದು ಬರೆದಂತೆ ನಾನು ಯಾವುದೇ ಆಪರೇಟರ್ ಅನ್ನು ಬರೆಯಬಹುದು. ಈ ಆಪರೇಟರ್ ಪೊಸಿಷನ್ ಆಪರೇಟರ್ ಮೊಮೆಂಟಮ್ ಆಪರೇಟರ್ ಆಂಗ್ಯುಲಾರ್ ಮೊಮೆಂಟಮ್ ಆಪರೇಟರ್ ಸಾಧ್ಯವಿರುವ ಎಲ್ಲ ಆಪರೇಟರ್ಗಳಾಗಿರಬಹುದು. ಆಪರೇಟರ್ ಮೂಲಕ ನೀವು ಗಮನಿಸಬಹುದಾದ ಯಾವುದೇ ವಿಷಯವನ್ನು. ಆದ್ದರಿಂದ ಅವುಗಳನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಆಪರೇಟರ್ಗೆ ನೀಡಬಹುದು ಮತ್ತು ಅವುಗಳನ್ನು phi ಅಥವಾ ಸಾಮಾನ್ಯ ಸ್ಥಿತಿ ಎಂದು ವ್ಯಾಖ್ಯಾನಿಸಬಹುದು. ಹೊರಗಿನ ಪ್ರಾಡಕ್ಟ್ ಆಪರೇಟರ್ಗೆ ಆಧಾರವಾಗಿದೆ. n ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ನಲ್ಲಿ ಎಷ್ಟು ಇರುತ್ತದೆ n ಸ್ಕ್ವೇರ್ಡ್ ಆಧಾರ. ಮತ್ತು ಇಲ್ಲಿಂದ A11 ಅನ್ನು ನಾವು ಹೊರತೆಗೆಯಬಹುದು. ನೀವು ಹುಡುಕಲು ಬಯಸಿದರೆ A11 I ಅದರ ಬಗ್ಗೆ ಹೇಗೆ ಹೋಗಲಿ. ಆದ್ದರಿಂದ ಅದನ್ನು ಮಾಡೋಣ. ಆದ್ದರಿಂದ ನಾವು φ1 ಜೊತೆ ಒಂದು ಆಪರೇಟರ್ φ1 ಅನ್ನು ತೆಗೆದುಕೊಳ್ಳೋಣ. ನೀವು ಇದನ್ನು ಮಾಡಿದರೆ ನಾವು ಏನು ಪಡೆಯುತ್ತೇವೆ? ಈ ಎಡಭಾಗದ ಕೋನೀಯ ಬ್ರಾಕೆಟ್ ಸೊನ್ನೆಯಲ್ಲದನ್ನು ನೀಡುತ್ತದೆ. ಅದು 2 ಟರ್ಮ್ಸ್, ಮೊದಲನೇ ಟರ್ಮ್ಸ್ ಮತ್ತು ಎರಡನೇ ಟರ್ಮ್ಸ್. ಮೂರನೇ ಪದವು ಓರ್ಥೋನಾರ್ಮಲ್ ಗುಣದಿಂದ 0 ಆಗಿರುತ್ತದೆ. φ1 ನಾನು ಆಪರೇಟ್ ಮಾಡಿದರೆ φ1 φ2 0 ಆಗಿರುತ್ತದೆ. ಅಂತೆಯೇ φ1 p2 0 ಆಗಿದೆ. ಆದ್ದರಿಂದ ಈ 2 ಟರ್ಮ್ಸ್ ಬ್ರಾಕೆಟ್ ಅನ್ನು ಹಾಕುವ ಮೂಲಕ 0 ಆಗುತ್ತದೆ. ಬ್ರಾ ವೆಕ್ಟರ್ φ1 ಒಂದು ವೇಳೆ ನಾನು ಎರಡೂ ಬದಿಗಳಲ್ಲಿ ಹಾಕಿದರೆ ಇದು 0 ಆಗುತ್ತದೆ. ಈ 2 ಟರ್ಮ್ಸ್ಗಳು ನಾನು ಕೆಟ್ φ1 ಅನ್ನು ಅದರ ನಂತರ ಹಾಕಿದರೆ ಅದು ಈ ಸ್ಥಿತಿಯ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಟರ್ಮ್ಗೆ ಏನಾಗುತ್ತದೆ? φ1 0 ಆಗುತ್ತದೆ. ಆದ್ದರಿಂದ ನಾವು ಇಲ್ಲಿಂದ ಏನು ಪಡೆಯುತ್ತೇವೆ? 0 ಎಲ್ಲದ ಎಲಿಮೆಂಟ್ 1 ಆಗುತ್ತದೆ. ಇಲ್ಲಿ ಪ್ರಸ್ತುತಪಡಿಸುವುದಕ್ಕೆ ಪ್ರಯತ್ನಿಸಿದರು. ನೀವು ಅಬ್ಸ್ಟ್ರಾಕ್ಟ್ ಆಪರೇಟರ್ ಆದರೆ ಅಬ್ಸ್ಟ್ರಾಕ್ಟ್ ಆಧಾರದ ಸ್ಥಿತಿಗಳನ್ನು ಹೊಂದಿದ್ದರೆ ಈ ಅಬ್ಸ್ಟ್ರಾಕ್ಟ್ ಆಪರೇಟರ್ನ ಘಟಕಗಳನ್ನು ನಾನು ಹುಡುಕಲು ಬಯಸಿದಾಗ Ci ನಂತೆ ನೀವು ಕಾಣುವಂತೆ Ci ಯು phi I ನೊಂದಿಗೆ psi ಆಗಿತ್ತು. ಆದ್ದರಿಂದ ಇದು phi I ಜೊತೆ psi ನ ಆಂತರಿಕ ಪ್ರಾಡಕ್ಟ್ ತೆಗೆದುಕೊಳ್ಳುತ್ತದೆ. ಆಪರೇಟರ್ನ ಸನ್ನಿವೇಶದಲ್ಲಿ ನೀವು ಈ ಕೊಎಫಿಷಿಯೆಂಟ್ಸ್
Aij ಅನ್ನು ಕಂಡುಹಿಡಿಯಲು ಬಯಸಿದರೆ ನೀವು phi ಆಪರೇಟರ್ phi j ಅಂದರೆ ಯಾವುದೇ ಆಪರೇಟರ್ ಅನ್ನು ತೆಗೆದುಕೊಳ್ಳಬೇಕು ಹ್ಯಾಮಿಲ್ಟೋನಿಯನ್ ಆಪರೇಟರ್ ನೀವು ಬರೆಯಬಹುದು ಮತ್ತು ಹೀಗೆ ಆಪರೇಟರ್ಗಳು ಸಹ ಆಧಾರವನ್ನು ಹೊಂದಿದ್ದಾರೆ ಆಧಾರವು ಈ ಹೊರಗಿನ ಪ್ರಾಡಕ್ಟ್ ಆಗಿದೆ ಇದು ವೆಕ್ಟರ್ಗಳಾಗಿವೆ ಆದ್ದರಿಂದ n ಸ್ಕ್ವೇರ್ಡ್ ಆಧಾರವಾಗಿದೆ ಮತ್ತು ನೀವು ಯಾವುದೇ ಆರ್ಬಿಟರಿ ಆಪರೇಟರ್ಗಳನ್ನು ಈ ಹೊರಗಿನ ಪ್ರಾಡಕ್ಟ್ ಸ್ಥಳಗಳ ಲೀನಿಯರ್ ಸಂಯೋಜನೆಗಳಾಗಿ ಬರೆಯಬಹುದು ಹ್ಯಾಮಿಲ್ಟೋನಿಯನ್ ಎಪ್ಸಿಲಾನ್ 1 phi 1 phi ಪ್ಲಸ್ ಎಪ್ಸಿಲಾನ್ 2 phi 2 phi 2 ಎಂದು ನಾನು ನಿಮಗೆ ನೀಡಿದರೆ ಇದರ ಅರ್ಥವೇನು ಈ ಎರಡು ಪ್ರೊಜೆಕ್ಷನ್ ಆಪರೇಟರ್ಗಳಂತೆ ಈ ಎರಡು ಯಾವುದೇ ಕ್ರಾಸ್ ಟರ್ಮ್ಸ್ಗಳಲ್ಲ ಆದ್ದರಿಂದ ಇದು ಮ್ಯಾಟ್ರಿಕ್ಸ್ ಪ್ರಾತಿನಿಧ್ಯವಾಗಿದೆ ಇದನ್ನು ಎ ಡಯಾಗನಲ್ ಟರ್ಮ್ಸ್ ಬಿ ಮತ್ತು ಸಿ ನೊಂದಿಗೆ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿ ಬರೆಯಬಹುದು ಈ ನೊಟೇಶನ್ ನಲ್ಲಿ ಯಾವುದೇ ಆಪರೇಟರ್ಗಳನ್ನು ನೀವು ಓದಲು ಸಾಧ್ಯವಾಗಬೇಕು ವಾಸ್ತವವಾಗಿ ನೀವು ಅದನ್ನು ಮ್ಯಾಟ್ರಿಕ್ಸ್ ಆಪರೇಟರ್ ಮ್ಯಾಟ್ರಿಕ್ಸ್ ಪ್ರಾತಿನಿಧ್ಯವಾಗಿ ಹಾಕಿದರೆ ಅದು ಡಯಾಗನಲ್ ಎಂದು ನಾವು ಅಲ್ಲಿಂದ ಓದಲು ಸಾಧ್ಯವಾಗುತ್ತದೆ ಅದು ಆಫ್ ಡಯಾಗನಲ್ ಆಗಿದೆಯೇ ಆದರೆ ನೀವು ಒಮ್ಮೆ ಈ ನೊಟೇಶನ್ ಅಲ್ಲಿ ಇರಿಸಿದರೆ ಸಮಾನ ಮೌಲ್ಯಗಳು ಮತ್ತು ಸಮಾನ ವೆಕ್ಟರ್ಗಳನ್ನು ಕಂಡುಕೊಳ್ಳುವುದು ನೀವು ಈಗಾಗಲೇ ನಿಮ್ಮ ಗಣಿತ ಕೋರ್ಸ್ನಲ್ಲಿ ಮಾಡಿದ್ದೀರಿ ಯಾವುದೇ 2x2 ಮ್ಯಾಟ್ರಿಕ್ಸ್ ಅಂದರೆ ABCD ನೀಡಿದರೆ ಸಮಾನ ಮೌಲ್ಯ ಹೇಗೆ ಕಂಡುಹಿಡಿಯುವುದು ಆದ್ದರಿಂದ A-λI ರ ಡೆಟರ್ಮಿನೆಂಟ್ 0ಗೆ ಸಮ ಇದರಿಂದ ನೀವು ಸಮಾನ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು λ1 ಮತ್ತು λ2 ಇದನ್ನು ಮ್ಯಾಟ್ರಿಕ್ಸ್ A-λI ನಿಂದ ಸಮಾನ ಮೌಲ್ಯವಾಗಿ ನೀಡಲಾಗಿದೆ ಇದರ ಡೆಟರ್ಮಿನೆಂಟ್ 0 ಆಗಬೇಕು ನಂತರ ನೀವು ಇದನ್ನು ಪರಿಹರಿಸಿ ಮತ್ತು ಎರಡು ಸಮಾನ ಮೌಲ್ಯಗಳು ಯಾವುವು ಎಂದು ನೀವು ಕಂಡುಕೊಂಡಿದ್ದೀರಿ ಮತ್ತು ಒಮ್ಮೆ ನಿಮಗೆ ತಿಳಿದರೆ ಸಮಾನ ಮೌಲ್ಯಗಳನ್ನು ಹೇಗೆ ಕಂಡುಹಿಡಿಯುವುದು ಎಂದು ಇದು ಡಯಾಗನಲ್ ಆಪರೇಟರ್ಗೆ ಕಾಂಪ್ಯಾಕ್ಟ್ ಡಿರಾಕ್ ನೊಟೇಶನ್ ಆದರೆ I ಅಲ್ಲಿ ಒಂದು ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಬರೆದರೆ ಅದನ್ನು ಮ್ಯಾಟ್ರಿಸಸ್ ನಲ್ಲಿ ಪುನಃ ಬರೆಯಲು ಪ್ರಯತ್ನಿಸಬಹುದು ಮತ್ತು ನಿಮ್ಮ ಮ್ಯಾಟ್ರಿಸಸ್ ಏನು ತಿಳಿಯಬಹುದು ಎಂಬುದರೊಂದಿಗೆ ಕೆಲಸ ಮಾಡಬಹುದು ಹಾಗಾಗಿ ಈ ಆಪರೇಟರ್ನ ಸಮಾನ ಮೌಲ್ಯ I ಏನು ಎಂದು ಕೇಳಿದರೆ ಅದು ತುಂಬಾ ಕ್ಷುಲ್ಲಕವಾಗಿದೆ ಎಪ್ಸಿಲಾನ್ 1 ಮತ್ತು ಎಪ್ಸಿಲಾನ್ 2 ಐಗೆನ್ ಮೌಲ್ಯಗಳು ಆಗಿವೆ ಮತ್ತು ಮೂಲ ಸ್ಥಿತಿಗಳು phi 1 ಮತ್ತು phi 2 ಅದು 1 0 ಮತ್ತು 0 1 ಇದು ಸಮಾನ ಮೌಲ್ಯಗಳು ಮತ್ತು ಸಮಾನ ವೆಕ್ಟರ್ಗಳನ್ನು ಹುಡುಕಲು ಕೇಳುವ ಟ್ರಿಕ್ ಪ್ರಶ್ನೆಯಾಗಿರಬಹುದು ಇಲ್ಲಿ ಕೆಲಸ ಮಾಡಲು ಏನೂ ಇಲ್ಲ ಆದರೆ I ನಿಮಗೆ ಆಫ್ ಡಯಾಗನಲ್ ಮ್ಯಾಟ್ರಿಕ್ಸ್ ನೀಡಿದರೆ ನೀವು ಸ್ವಲ್ಪ ಕೆಲಸವನ್ನು ಮಾಡಬೇಕಾಗಿದೆ ಏಕೆಂದರೆ ನಾನು ಈ ಆಫ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದರೆ ಮುಂದೆ ಸಮಾನ ವೆಕ್ಟರ್ಗಳು ಮತ್ತು ಮ್ಯಾಟ್ರಿಸಸ್ ಯಾವುವು ಎಂಬುದನ್ನು ನೀವು ಕಂಡುಹಿಡಿಯಬೇಕಾಗಿಲ್ಲ ಆದ್ದರಿಂದ ನಾನು ಈಗ ಹೋದದ್ದು ಏನೆಂದರೆ ನೀವು phi 1 phi 2 ಅನ್ನು ಹೊಂದಿದ್ದೀರಿ ಇದು ಆರ್ಥೋಗೋನಲ್ ಬೇಸಿಸ್ ಮತ್ತು psi 1 psi 2 ನಾನ್ ಆರ್ಥೋಗೋನಲ್ ಆಗಿರುತ್ತದೆ ನೀವು ಗ್ರಾಮ್ ಸ್ಮಿತ್ ಆರ್ಥೋಗೋನಲಿಜೇಷನ್ ಮಾಡಬಹುದು ಮತ್ತು ಈ ಪ್ರಕ್ರಿಯೆಯಲ್ಲಿ ನೀವು phi 1 phi 1 ನೋಡುತ್ತೀರಿ ಇದು ಬೇರೇನೂ ಅಲ್ಲ ಆದರೆ ಈ ಹೊರಗಿನ ಪ್ರಾಡಕ್ಟ್ ಸಬ್ಸ್ಪೇಸ್ phi 1 ಯೋಜಿಸುವ ಪ್ರೊಜೆಕ್ಷನ್ ಆಪರೇಟರ್ ಆಗಿದೆ ಮತ್ತು ನೀವು ಅದನ್ನು ಕಳೆಯಿರಿ ಮತ್ತು ನಂತರ ನೀವು ಪಡೆಯುವ ಸ್ಥಿತಿಯು ಆರ್ಥೋಗೋನಲ್ ಬೇಸಿಸ್ ಇಂದ phi 1 ವರೆಗೆ ಆಗುವುದು ಮತ್ತು ನಾವು ಇದನ್ನು ಪ್ರೊಜೆಕ್ಷನ್ ಆಪರೇಟರ್ ಎಂದು ಕರೆಯುತ್ತೇವೆ ಮತ್ತು ಎರಡು ಡೈಮೆನ್ಷನಲ್ಗಳಲ್ಲಿ ನಾವು ಎರಡು ಪ್ರೊಜೆಕ್ಷನ್ ಆಪರೇಟರ್ಗಳನ್ನು ಬರೆಯಬಹುದು ಅವರ ಮೊತ್ತವು ಐಡೆಂಟಿಟಿ ಆಪರೇಟರ್ ಆಗಿದ್ದು ಅದು n ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ನೀವು ಅವುಗಳಲ್ಲಿನ ಪ್ರೊಜೆಕ್ಷನ್ ಆಪರೇಟರ್ಗಳನ್ನು n ಬರೆಯಬಹುದು ಮತ್ತು ಆ ಪ್ರೊಜೆಕ್ಷನ್ ಆಪರೇಟರ್ಗಳ ಮೊತ್ತವನ್ನು 1 ಆಗಿಸಬಹುದು ಅದು ಅಲ್ಲದಿದ್ದರೆ ಅದರ ಅರ್ಥವೇನು ಅದು 1 ಅಲ್ಲದಿದ್ದರೆ ನೀವು ಇಡೀ ಸ್ಪೇಸ್ ವ್ಯಾಪಿಸಿಲ್ಲ ಎಂದು ಭಾವಿಸೋಣ ಮತ್ತು ನೀವು ಸಂಪೂರ್ಣ ಮೂಲ ಆಧಾರದ ಸ್ಥಿತಿಗಳನ್ನು ಕಂಡುಕೊಂಡಿಲ್ಲ ನೀವು XYZ ನಲ್ಲಿ ಇದ್ದೀರಿ ಎಂದು ಭಾವಿಸಿ ಮತ್ತು ನಾನು ನಿಮಗೆ P1 ಮತ್ತು P2 ಅನ್ನು ಮಾತ್ರ ನೀಡುತ್ತೇನೆ phi 1 ಮತ್ತು phi 2
ಮಾತ್ರ ಇದೆ ಎಂದು ನಾನು ಹೇಳುತ್ತೇನೆ ಮತ್ತು ಅದು ಒಂದಕ್ಕೆ ಸಮಾನವಾಗಿಲ್ಲದಿದ್ದರೆ ಅದು ಇಡೀ ಸ್ಪೇಸ್ ವ್ಯಾಪಿಸುವುದಿಲ್ಲ. ನೀವು ಇನ್ನೂ ಒಂದನ್ನು ಹೊಂದಿರಬೇಕು, ನಂತರ ಮೂಲ ಸೆಟ್ ಆಗಿಲ್ಲ. ನೀವು ಎ 3 ಡೈಮೆನ್ಷನಲ್ ಆರ್ 3 ನೀಡಬೇಕು. ನಾನು ನಿಮಗೆ ಐ ಕ್ಯಾಪ್ ಜೆ ಕ್ಯಾಪ್ ಮತ್ತು ಕೆ ಕ್ಯಾಪ್ ನೀಡಬೇಕಾಗಿದೆ. ನಾನು ನಿಮಗೆ ಐ ಕ್ಯಾಪ್ ಜೆ ಕ್ಯಾಪ್ ನೀಡಿದರೆ ಅದು ಪೂರ್ಣಗೊಂಡಿಲ್ಲ. ನೀವೆಲ್ಲರೂ ಒಪ್ಪುತ್ತೀರಿ. ಆದ್ದರಿಂದ ನಾವು ಬರೆಯುವ ಈ ಕಂಡೀಷನ್ ಎಲ್ಲಾ ಪ್ರೊಜೆಕ್ಷನ್ ಆಪರೇಟರ್ಗಳ ಮೂಲ ಸೆಟ್ನ ಮೊತ್ತವು ಐಡೆಂಟಿಟಿಯ ಸಂಪೂರ್ಣ ಸ್ಥಿತಿಯಾಗಿದೆ. ಇದು ಸಂಪೂರ್ಣ ಕಂಡೀಷನ್ ಮತ್ತು ನಮಗೆ ಇದು ಅಗತ್ಯ. ಇದಿಲ್ಲದೆ ಕೆಲಸ ಮಾಡಲು ಸಾಧ್ಯವಿಲ್ಲ. ಐ ಭರವಸೆ ನೀಡಲು ಸಾಧ್ಯವಿಲ್ಲ. ಎ ಮೂಲಗಣ ಹೇಳಿದರೆ ಅದು ಈ ಮಾನದಂಡವನ್ನು ಪೂರೈಸಬೇಕು. ಹಾಗಾಗಿ ನಾನು ಆರ್ಥೋನಾರ್ಮಲ್ ಬೇಸಿಸ್ ಸೆಟ್ ಫೈ1 ಸಮೇಷನ್ ಓವರ್ ಐ 1 ರಿಂದ n ಗೆ ಹೊಂದಿಸಿದರೆ ಐಡೆಂಟಿಟಿ ಆಪರೇಟರ್ ಆಗಬೇಕು. ಇದು ಎ. ನಾನು ಇದನ್ನು ವ್ಯಾಖ್ಯಾನದ ಆಧಾರದ ಮೇಲೆ ಮೂಲಗಣ ಎಂದು ಕರೆದರೆ ಇದು ತೃಪ್ತಿಪಡಿಸಬೇಕು. ಇದನ್ನು ಕಂಪ್ಲೀಟ್ನೆಸ್ ಕಂಡೀಷನ್ ಎಂದು ಕರೆಯಲಾಗುತ್ತದೆ ಮತ್ತು ನೀವು ಒಮ್ಮೆ ನೀವು ಆರ್ಥೋನಾರ್ಮಲ್ ಎಂದು ಹೇಳಬೇಕು. ಇದು ಎಲ್ಲಾ ಐಜೆಗೆ ಡೆಲ್ಟಾ ಐಜೆಗೆ ಒಂದೇ ಎಂದು ಅರ್ಥ ಮಾಡಿಕೊಂಡರೆ ಅದು ಎಲ್ಲಾ 1 to n ಗೆ ಸಮನಾಗಿರುತ್ತದೆ. ಯಾವುದೇ ಆರ್ಬಿಟ್ರರಿ ಆಪರೇಟರ್ ಅನ್ನು ಜೆ ಮೊತ್ತ ಐಜೆ ಕೊಎಫಿಷಿಯೆಂಟ್ಸ್ ಫೈ ಎಂದೂ ಬರೆಯಬಹುದು. ಯಾವುದೇ ಆರ್ಬಿಟ್ರರಿ ಸ್ಟೇಟ್ಸ್ ಐ ಅನ್ನು ಈ ರೀತಿ ಬರೆಯಬಹುದು. ಏಕೆಂದರೆ ಇದು ಮೂಲ ಗಣವನ್ನು ಸೇರಿಸಿ ಮತ್ತು ಸಂಪೂರ್ಣತೆಯ ಕಂಡೀಷನ್ ಮತ್ತು ಈ ಮಾನದಂಡವನ್ನು ಒಳಗೊಂಡಿರುತ್ತದೆ. ಇದು ಸ್ಪಷ್ಟವಾಗಿದೆಯೇ? ಡಿರಾಕ್ ನೊಟೇಶನ್ ಮತ್ತು 2x2 2 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ನಲ್ಲಿ ನಿಮ್ಮ ಪರಿಚಿತ ಮ್ಯಾಟ್ರಿಸಸ್ ನಡುವೆ ಆಡುವುದು ಮತ್ತು 2x2 ಮ್ಯಾಟ್ರಿಸಸ್. ನೀವು ಇದರ ಬಗ್ಗೆ ಸ್ಪಷ್ಟವಾಗಿದ್ದರೆ ನೀವು ಯಾವುದೇ 3x n ಮಾಡಬಹುದು. ಫಂಕ್ಷನ್ಸ್ ಆಫ್ ಆಪರೇಟರ್ಸ್ಗೆ ಏನಾಗುತ್ತದೆ? ನಾನು ಆಪರೇಟರ್ ಎ ಅನ್ನು ಸಮೇಷನ್ ಓವರ್ ಐಜೆ ಫೈ ಜೆ ಎಂದು ಬರೆಯುತ್ತೇನೆ. ಫಂಕ್ಷನ್ಸ್ ಆಫ್ ಆಪರೇಟರ್ಸ್ಗೆ ಏನಾಗುತ್ತದೆ? ನಾನು ಇದನ್ನು ಮಾಡಲು ಬಯಸಿದರೆ ನನ್ನ ಒಂದು ಪ್ರಶ್ನೆ ಮತ್ತು ನಂತರ ನೀವು ಅದನ್ನು ಎಕ್ಸ್ಟ್ರಾಪೋಲೇಟ್ ಇಂದ ಐ ಎ ಆಪರೇಟರ್ನ ಎಕ್ಸ್ಪೋನೆನ್ಷಿಯಲ್ ಎನ್ನಬಹುದು. ಅದು ಏನು? ಎ ಸ್ಕ್ವೇರ್ಡ್ ಇದನ್ನು ಪುನರಾವರ್ತಿಸುತ್ತಿದೆ. ನೀವು 2 ವಿಭಿನ್ನ ಸೂಚ್ಯಂಕಗಳನ್ನು ಹಾಕಬಹುದು ಮತ್ತು ಈ ರೀತಿ ಮಾಡಬಹುದು. ಸ್ಕ್ವೇರ್ಡ್ ಆಗಿರುವುದು ಸಮೇಷನ್ ಓವರ್ mn ಆಗಿರುತ್ತದೆ ಮತ್ತು ನಂತರ ನೀವು ಫೈ n ಮತ್ತು ಸಮೇಷನ್ ಓವರ್ ಐಜೆ ಫೈ ಜೆ ಅನ್ನು ಹೊಂದಿರುತ್ತೀರಿ. ಮತ್ತು ನಂತರ ನೀವು ಮಾಡಬೇಕಾದವುಗಳು ಇವು ಸಂಖ್ಯೆಗಳು. ಅದು ಫೈ n ಫೈ i ಯು ಸಮೇಷನ್ ಓವರ್ mn ಐಜೆ ಆಗುತ್ತದೆ. ಸಮೇಷನ್ಗಳನ್ನು ಹೊರತೆಗೆದುಕೊಳ್ಳಿ. ಸ್ಕೆಲರ್ಸ್ ಎಲ್ಲವನ್ನೂ ಹೊರತೆಗೆಯಿರಿ. ಆಗ ನಮ್ಮಲ್ಲಿ ಫೈ m ಮತ್ತು ಫೈ n ಫೈ i ಫೈ j ಇರುತ್ತದೆ. ಇದು ಏನು? ಅದು ಡೆಲ್ಟಾ ni ಆಗಿದೆ. ಆದ್ದರಿಂದ ಸಮೇಷನ್ ಓವರ್ mn ij ಡೆಲ್ಟಾ ni mn ಅನ್ನು ಹೊಂದಿರುತ್ತದೆ. ಕ್ಷಮಿಸಿ, mn aij ಆಗ ಫೈ m ಫೈ j. ಹಾಗಾಗಿ ಎಲ್ಲೆಲ್ಲಿ m ಅನ್ನು ಬದಲಾಯಿಸಬಹುದೋ ಅಲ್ಲಿ i ಇಂದ ಬದಲಿಸಿ ಮತ್ತು i ನ ಒಂದು ಸಮೇಷನ್ ಹೋಗಿದೆ.
ಆದ್ದರಿಂದ ನೀವು ಅದನ್ನು a ಸ್ಕ್ವೇರ್ಡ್ ಎಂದು ಬರೆಯಬಹುದು. mj ನ ಎಲಿಮೆಂಟ್ ಅಲ್ಲವೇ? ನೀವು ನಿಜವಾಗಿಯೂ ಇದು a ಆಗಿದ್ದರೆ ಇದು a ಸ್ಕ್ವೇರ್ಡ್ ನ a ಫಂಕ್ಷನ್, ಆ ಆಪರೇಟರ್ ನ ಫಂಕ್ಷನ್ ಆಗುತ್ತದೆ ಎಂದು ನೋಡಬಹುದು. ಈ ಗುಣಾಂಕಗಳು ಇದನ್ನು ನೋಡಲು ಪ್ರಯತ್ನಿಸುತ್ತಿದ್ದಾರೆ. ನೀವು a ಸಾಮಾನ್ಯವಾಗಿ ಪ್ರಯತ್ನಿಸಬಹುದು ಮಾಡಬಹುದು. ಆದುದರಿಂದ ಹರ್ಮಿಟಿಯನ್ ಬಗ್ಗೆ ನಿಮಗೆ ಹೇಳಲು ನಿಮ್ಮ ಮೊದಲನೇ ಕೋರ್ಸ್ನಲ್ಲಿ ಹರ್ಮಿಟಿಯನ್ ಆಪರೇಟರ್ ಬಗ್ಗೆ ಏನು ಕಲಿತಿದ್ದೀರಿ ಎಂದು ನಿಮಗೆ ಹೇಳಲು x ನ si ನಲ್ಲಿ ಆಪರೇಟರ್ ಆಪರೇಟ್ ಮಾಡಿದರೆ x ನ si ಅನ್ನು ನೀಡುತ್ತದೆ. ನಂತರ ನೀವು ಅದನ್ನು a ಸಮಾನ ಮೌಲ್ಯ ಎನ್ನಬಹುದು. ಹರ್ಮಿಟಿಯನ್ ಆಪರೇಟರ್ಗೆ ಅಗತ್ಯವಾದದ್ದು ಏನು? ಇದು ಸಮಾನ ಮೌಲ್ಯದ ಸಮೀಕರಣ. a ಎಂಬುದು ಸಮಾನ ಮೌಲ್ಯ. ನೀವು a to b ಎಂದು ಕರೆಯಲು ಬಯಸಿದರೆ ಕ್ಯಾಪಿಟಲ್ A ಹರ್ಮಿಟಿಯನ್ ಆಪರೇಟರ್ ಆದರೆ ನಂತರ a ರಿಯಲ್ ಆಗಿರಬೇಕು. dx ಆಪರೇಟರ್ d ಇಂದ d ಯ ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ. ನೀವು ಮಾಡಿದಾಗ ಏನಾಗುತ್ತದೆ? ನೀವು ಇದನ್ನು ಇಮ್ಯಾಜಿನರಿ ಎಂದು ತೋರಿಸಬಹುದು. ಇದನ್ನು ನಿಮ್ಮ ಪಾರ್ಟಿಕಲ್ A ಪೆಟ್ಟಿಗೆಯಲ್ಲಿ ಪ್ರಯತ್ನಿಸಿದ್ದೀರಾ? ದಯವಿಟ್ಟು ಮಾಡಿ. ಪೆಟ್ಟಿಗೆಯಲ್ಲಿರುವ ಪಾರ್ಟಿಕಲ್ ಮೊದಲನೇ ಎಕ್ಸೈಟೆಡ್ ಸ್ಟೇಟಲ್ಲಿ ಅಥವಾ ಗ್ರೌಂಡ್ ಸ್ಟೇಟ್ ಯಾವುದೇ ಸ್ಟೇಟ್ ಕಣವನ್ನು ತೆಗೆದುಕೊಳ್ಳಿ. dx d ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ಏನು ಕಂಡುಹಿಡಿಯಿರಿ. ಅದಕ್ಕಾಗಿಯೇ dx ನಿಂದ dA ಅಲ್ಲ. ಇದು ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ನನಗೆ ನೀಡುತ್ತದೆ, ಅದು ಇಮ್ಯಾಜಿನರಿ ಪ್ರಮಾಣವಲ್ಲ. ಆದ್ದರಿಂದಲೇ ನಾವು ಇದನ್ನು ಮಾಡುತ್ತೇವೆ id by dx. ಏಕೆಂದರೆ ಡೈಮೆನ್ಷನಲ್ ವಸ್ತುಗಳಿಂದ ನೀವು ah ನೆಗೆಟಿವ್ ಚಿಹ್ನೆ ಹೊಂದಿದ್ದೀರಿ. ಇದು ರಿಯಲ್. ನೀವು ಅದನ್ನು ಒಂದು ಅಸೈನ್ಮೆಂಟ್ ಸಮಸ್ಯೆಗಳಲ್ಲಿ ಇದನ್ನು ಮಾಡಿದ್ದಿರೆಂದು ನನಗೆ ಖಾತ್ರಿಯಿದೆ. del x by del ನ ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ಇಮ್ಯಾಜಿನರಿ ಆಗಿದೆ. ನೀವು ಇದನ್ನು ಮಾಡಿದ್ದೀರಿ ಅಥವಾ ಇಲ್ಲವೇ ಅದನ್ನು ಮಾಡಿರದಿದ್ದರೆ ದಯವಿಟ್ಟು ಮಾಡಿ. ಇದು ಕಷ್ಟವಲ್ಲ. ಬಾಕ್ಸ್ನಲ್ಲಿನ ಪಾರ್ಟಿಕಲ್ ಗಾಗಿ del x ಆಪರೇಟರ್ನಿಂದ del ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ದಯವಿಟ್ಟು ಪ್ರಯತ್ನಿಸಿ ಮತ್ತು ಸಾಬೀತುಪಡಿಸಿ. ಇದು ಇಮ್ಯಾಜಿನರಿ ಆದರೆ del x ನಿಂದ -i ಕ್ರಾಸ್ del ರಿಯಲ್. ಆದ್ದರಿಂದ ನೀವು ಗಮನಿಸಬಹುದಾದಂತೆ ಕರೆಯಲು ಬಯಸಿದರೆ ಆಪರೇಟರ್ನ ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ರಿಯಲ್ ಆಗಿರಬೇಕು. ಆದ್ದರಿಂದ d by dx ಆಪರೇಟರ್ ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ರಿಯಲ್ ಅಲ್ಲ, ಅದು ಇಮ್ಯಾಜಿನರಿ. ಆದ್ದರಿಂದ ಮೊಮೆಂಟಮ್ ಆಪರೇಟರ್ -i ಕ್ರಾಸ್ del by del x, ಏಕೆಂದರೆ ಆ ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ರಿಯಲ್. ನಿಮ್ಮ ವಿರಾಮದ ನಂತರ ಹೆರ್ಮಿಟಿಸಿಟಿ ಕಂಡೀಷನ್ ಮಾಡುತ್ತೇನೆ.